ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದ ಯಲ್ಲಮ್ಮ ಗುಡ್ಡದಲ್ಲಿರುವಂತಹ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ನಡೆದಂತಹ ಉಂಡಿ ಎಣಿಕೆ ಕಾರ್ಯಕ್ರಮ ಮುಕ್ತಾಯಗೊಂಡಿದ್ದು, ಈ ಬಾರಿ ಭಕ್ತರಿಂದ ಭಾರೀ ಪ್ರಮಾಣದಲ್ಲಿ ಕಾಣಿಕೆ ಸಂಗ್ರಹವಾಗಿದೆ. ಮಾರ್ಚ್ 9ರಿಂದ 12ರವರೆಗೆ ನಡೆದಂತಹ ಎಣಿಕೆ ಪ್ರಕ್ರಿಯೆಯಲ್ಲಿ ಸುಮಾರು 3.07 ಕೋಟಿ ಮೌಲ್ಯದ ಕಾಣಿಕೆ ದಾಖಲಾಗಿದೆ. ಇದರಲ್ಲಿ 2.78 ಕೋಟಿ ನಗದು ಹಣ ಸಂಗ್ರಹವಾಗಿದ್ದು, ಸುಮಾರು 100 ಗ್ರಾಂ ತೂಕದ ಚಿನ್ನಾಭರಣ ಹಾಗೂ 4 kg 547 ಗ್ರಾಂ ತೂಕದ ಬೆಳ್ಳಿ ಆಭರಣಗಳು ಭಕ್ತರಿಂದ ಕಾಣಿಕೆ ರೂಪದಲ್ಲಿ ಸಲ್ಲಿಕೆಯಾಗಿವೆ. ಕಳೆದ ವಾರವೂ ಹುಂಡಿ ಎಣಿಕೆ ನಡೆದಿದ್ದರೂ ಈ ಬಾರಿ ನಡೆದಂತಹ ಎಣಿಕೆಯಲ್ಲಿ ದಾಖಲೆಯ ಮಟ್ಟದಲ್ಲಿ ಕಾಣಿಕೆ ಸಂಗ್ರಹವಾಗಿದೆ ಎಂದು ದೇವಸ್ಥಾನದ ಅಧಿಕಾರಿಗಳು ತಿಳಿಸಿದ್ದಾರೆ. ಹುಂಡಿ ಎಣಿಕೆ ಕಾರ್ಯದಲ್ಲಿ ದೇವಸ್ಥಾನದ ಸಿಬ್ಬಂದಿಯ ಜೊತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಸಂಗ್ರಹವಾದ ಹಣವನ್ನು ದೇವಸ್ಥಾನದ ಅಭಿವೃದ್ಧಿ ಮತ್ತು ವಿವಿಧ ಸೌಲಭ್ಯಗಳಿಗಾಗಿ ಬಳಸಲಾಗುತ್ತೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ದಾನಮ್ಮ ಮಾದೇವ್ ಹಂಗಲ್. ನಾನು CS ವೆಂಬಳಗಿ ಆರ್ಟ್ಸ್ ಆಂಡ್ ಪಾರದರ್ಶಕ ಸೈನ್ಸ್ GL ರಾಟಿ ಕಾಮರ್ಸ್ ಕಾಲೇಜ್ ರಾಮದುರ್ಗ. ಈ ಕಾಲೇಜಿಂದ ನಮಗ ಸೇವಾ ಶಿಬಿರ ಅಂತ ಹಾಕಿದ್ರ. ಇಲ್ಲೇ ಜಾತ್ರೆ ಒಳಗಿಂದ ಉಂಡಿ ರೊಕ್ಕನ ಎಮ್ಸಾಕ್ ಹಾಕ್ತಿದ್ರ. ಇಲ್ಲಿ ಎಮ್ಸಾಕ್ ಬಂದಿದಂತ ಎಲ್ಲಾರ್ಗು ಪುಣ್ಯವಂತರ ಅಂತ ಹೇಳಕ್ ಪಡ್ತೀನಿ. ಆ ಪುಣ್ಯವಂತ ಎಲ್ಲಾರ್ಗಿ ಸಿಗ್ಲಿ ಅಂತ ಹೇಳಕ್ ಇಷ್ಟ ಪಡ್ತೀನಿ. ಇಲ್ಲಿ ಬಂದಿದ್ದಕ್ ಬಾಳ ಖುಷಿ ಆಗೈತಿ. ಮತ್ತೆ ದೇವ್ರ ದರ್ಶನ ನಮಗ ಬಾಳ ಈಸಿಯಾಗಿ ದೇವ್ರ ದರ್ಶನ ಸಿಕ್ಕೈತಿ. ಎಲ್ಲಾರ್ಗಿ ಆ ತಾಯಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟ ಕಾಪಾಡ್ಲಿ ಅಂತ ಹೇಳಿ ಹೇಳ್ಕೊಡ್ತೀನಿ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ.